ಹೆಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮೊದಲನಾಗಿ ನಿಮ್ಗೆಲ್ಲ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಏನೇನು ಅನ್ಕೊಂಡಿದ್ರೆ, ಏನೇನು ಗೋಲ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿಯೊಂದು ಕೂಡ ಆರಾಮಾಗಿ ಅಚೀವ್ ಮಾಡಿ. ಈಗ ನಮ್ಮ ಪಡಿಕಲ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಯಾವ್ಯಾವ ತರ ಸೆಂಚುರಿನ ಹೊಡೆದು ಬ್ಲಾಸ್ಟ್ ಮಾಡಿದ್ರೆ, ಅದೇ ರೀತಿ ನಿಮ್ಮ ಲೈಫಲ್ಲಿ ಕೂಡ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದು ನೀವು ಅನ್ಕೊಂಡದೆಲ್ಲ ಕೂಡ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವಿಷಯ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಏನ್ ಗುರು ಇದು, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕ ಟೀಮು ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದೆ. ಅದೊಂದು ಖುಷಿ. ಆದ್ರೆ ಇನ್ನೊಂದ್ ಕಡೆ ಪಡಿಕಲ್ ಕಂಟಿನ್ಯೂ 3 ಮ್ಯಾಚಸ್ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿರೋದು. ಸ್ಟಾರ್ಟಿಂಗ್ ಮ್ಯಾಚ್ ಇಂದ ಹಿಡಿದು ಸ್ಟಾರ್ಟಿಂಗ್ ಯಾವ್ದು ಹೇಳಿ, ಜಾರ್ಖಂಡ್ ಮತ್ತೆ ಕರ್ನಾಟಕ ಮ್ಯಾಚ್ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿನ್ನೆ ಪುದುಚೇರಿ ಮ್ಯಾಚ್ ತನಕ ಕೂಡ ಅಷ್ಟೇ ಒಂದ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಇನ್ನು ಉಳಿದಿದ್ದ ಎಲ್ಲಾ ಮ್ಯಾಚ್ ಕೂಡ 100+ ದಾಟಿಸಿರೋದು. ಒಂಥರ ಕರ್ನಾಟಕದಿಂದ ಒಂದು ಕೊಹ್ಲಿನ ನಾವು ಕೊಡ್ತಿದೀವಿ ಅನ್ನೋ ಖುಷಿ ಕೂಡ ಆಗ್ತದೆ. ಆ ತರ ಆಟ ಕೂಡ ಆಡ್ತಾ ಇರುವಂತದ್ದು. ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಕರ್ನಾಟಕ ವಿನ್ ಕೂಡ ಆಗಿದೆ. ಹಾಗಾದ್ರೆ ಪಡಿಕಲ್ ಎಷ್ಟು ಹೊಡೆದಿದ್ದಾರೆ ಮತ್ತೆ ಬೇರೆ ಬೇರೆಯವರು ಎಷ್ಟು ರನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋಲಿ ನೋಡೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ತಿಳ್ಕೊಳ್ತಿರಬಹುದು. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಗುರು, ನಿಮ್ಗೆಲ್ಲ ಗೊತ್ತಿರಂಗೆ ನೆನ್ನೆ ಕೂಡ ತುಂಬಾ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚಸ್ ಕೂಡ ಆಯ್ತು. ಅದರಲ್ಲಿ ಕರ್ನಾಟಕ ಮತ್ತೆ ಪುದುಚೇರಿ ಕೂಡ ಆಯ್ತು. ಏನಾಯ್ತು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕರ್ನಾಟಕ ಟಾಸ್ ಅನ್ನ ವಿನ್ ಕೂಡ ಆಯ್ತು. ಅದಾದ್ಮೇಲೆ ಬ್ಯಾಟಿಂಗ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತು. ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ಬೋದು ಮಯಾಂಕ್ ಅಗ್ರವಾಲ್ ಗುರು 124 ಬಾಲ್ಗೆ 132 ರನ್ನ ಹೊಡೆದ್ಬಿಟ್ಟಿರೋದು. ಸಖತ್ತಾಗಿ ಆಡಿದ್ರೆ. ಮತ್ತೆ 15 4, ಅದಾದ್ಮೇಲೆ 2 6 ಅನ್ನ ಕೂರಿಸಿದ್ರೆ 106 ಸ್ಟ್ರೈಕ್ ರೇಟ್ ಅಲ್ಲಿ. ಮತ್ತೆ ಜೊತೆಯಾಗಿ ಪಡಿಕಲ್ ಕೂಡ ಅಷ್ಟೇ ಸಖತ್ತಾಗಿ ಇನ್ನಿಂಗ್ಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ರೆ ಮಯಾಂಕ್ ಅಗ್ರವಾಲ್ ಜೊತೆ. ಕೇವಲ 116 ಬಾಲಿಗೆ ಗುರು 113 ರನ್ನ ಹೊಡೆದು ಸೆಂಚುರಿಗೆ ಅರ್ಥನೇ ಇಲ್ಲ ಅನ್ನಂಗೆ ಮಾಡ್ಬಿಟ್ಟಿದ್ದಾರೆ ಇವರಿಬ್ರು. ಅದಾದ್ಮೇಲೆ 10 4 ಮತ್ತೆ 6 6 ಅನ್ನ ಕೂಡ ಹೊಡೆದಿರುವಂಥದ್ದು 97 ಸ್ಟ್ರೈಕ್ ರೇಟ್ ಅಲ್ಲಿ. ಅದಾದ್ಮೇಲೆ ಮೂರನೇ ಬ್ಯಾಟ್ಸ್ಮನ್ ಆಗಿ ಕರಣ್ ನಾಯರ್ ಕೂಡ ಬಂದ್ರು. ಅವರು ಕೂಡ ಅಷ್ಟೇ ನಾನೇನು ಕಡಿಮೆ ಅಲ್ಲ ಗುರು ಅಂತ ಅವರು ಬೀಸಾಡಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ರೆ 34 ಬಾಲಿಗೆ 62 ರನ್ನ ಕೂಡ ಹೊಡೆದಿರುವಂಥದ್ದು. ಮತ್ತೆ 4 4 4 6 182 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿದ್ದಾರೆ. ಅದಾದ್ಮೇಲೆ ರವಿಚಂದ್ರನ್ ಕೂಡ ಅಷ್ಟೇ, ಅಂದ್ರೆ ಫಿಲ್ಮ್ ಆಕ್ಟರ್ ರವಿಚಂದ್ರನ್ ಅಲ್ಲ ಗುರು, ಅವರು ಕೂಡ ಬಂದ್ಮೇಲೆ 17 ಬಾಲ್ಗೆ 21 ರನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಎಂ ಕುಮಾರ್ ಜಾಸ್ತಿ ರನ್ನ ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ಅದಾದ್ಮೇಲೆ ಮನೋಹರ್ ಅಂತ 6 ಬಾಲ್ಗೆ 21 ರನ್ನ ಕೂಡ ಹೊಡೆದಿರುವಂತದ್ದು. ಒಂದು ಸಾಲಿಡ್ ಬ್ಯಾಟಿಂಗ್ ಅನ್ನ ಕೂಡ ಆಡಿದರೆ. ಅಲ್ಲಿಗೆ ಟೋಟಲ್ ಆಗಿ ನಮ್ಮ ಕರ್ನಾಟಕದವರು 363 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 4 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ಪುದುಚೇರಿ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಯ್ತು. ಇವ್ರ ನೇಮೇ ಡಿಫ್ರೆಂಟ್ ಆಗಿದೆಯಲ್ಲ ಗುರು. ಕಂಗಯ್ಯನ್ ಅಂತ 66 ಬಾಲ್ಗೆ 68 ರನ್ನ ಕೂಡ ಹೊಡೆದ್ರು. ಅದಾದ್ಮೇಲೆ ರೋಹೆರಾ ಅಂತ 41 ಬಾಲ್ಗೆ 32 ಅಷ್ಟೇನು ಪರ್ಫಾರ್ಮ್ ಕೂಡ ಮಾಡಿಲ್ಲ. ಅದಾದ್ಮೇಲೆ ಶ್ರೀರಾಮ್ ಯಾರು ಗುರು ನನ್ನ ಮಲ್ಲಿದ್ದಾನೆ 21 ಬಾಲಿಗೆ 14 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಯಾರು ಕೂಡ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಇನ್ನು ಜಾಸ್ತಿ ಚೆನ್ನಾಗಿ ಆಡಿರೋದು ಯಾರು ಅಂದ್ರೆ ಯಾದವ್ 35 ಬಾಲಿಗೆ 54 ರನ್ನ ಹೊಡೆದಿರುವಂಥದ್ದು, 154 ಸ್ಟ್ರೈಕ್ ರೇಟ್ ಅಲ್ಲಿ. ಅದಾದ್ಮೇಲೆ 296ಕ್ಕೆ ಆಲ್ಔಟ್ ಕೂಡ ಆಗಿದ್ದಾರೆ. ಇನ್ನ ಕರ್ನಾಟಕದ ಬೌಲಿಂಗ್ ಇಂದ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಿನ್ನೆ ಮ್ಯಾಚ್ ಅಲ್ಲಿ ಅಂದ್ರೆ ಎಂ ಕುಮಾರ್ ಅಂತ ಟೋಟಲ್ ಆಗಿ 3 ವಿಕೆಟ್ ಅನ್ನ ನಿನ್ನೆ ಮ್ಯಾಚ್ ಅಲ್ಲಿ ಎತ್ಬಿಟ್ಟಿರುವಂತದ್ದು. ನಾನು ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಅಭಿಲಾಷ್ ಶೆಟ್ಟಿ ಒಂದು ಒಳ್ಳೆ ಪರ್ಫಾರ್ಮ್ ಅನ್ನ ಮಾಡಬಹುದು ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಲಾಸ್ಟ್ ಮ್ಯಾಚಸ್ ಗುರು ನೀವೇ ನೋಡ್ಕೊಂಡ್ ಬಂದಿದ್ದೀರಾ ಅಭಿಲಾಷ್ ಶೆಟ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಂದೊಂದು ಮ್ಯಾಚ್ ಅಲ್ಲಿ ಕಡಿಮೆ ಅಂದ್ರೂ ಕೂಡ 3 ಇಂದ 4 ವಿಕೆಟ್ ಫಿಕ್ಸ್. ಸೊ ನಿನ್ನೆ ಮ್ಯಾಚ್ ಅಲ್ಲಿ ಕೇವಲ 1 ವಿಕೆಟ್ ಅನ್ನ ತೆಗೆದಿದ್ದಾರೆ. ನಿನ್ನೆ ಯಾಕೋ ಪರ್ಫಾರ್ಮ್ ಮಾಡಲಿಲ್ಲ ಅವರು. 9 ಓವರ್ಗೆ 52 ರನ್ನ ಹೊಡ್ಸ್ಕೊಂಡಿದ್ದಾರೆ. ಪ್ರೀವಿಯಸ್ ಮ್ಯಾಚಸ್ ನೋಡಿದ್ವಿ ಅಂದ್ರೆ ತುಂಬಾ ಕಡಿಮೆ ರನ್ನ ಕೂಡ ಹೊಡ್ಸ್ಕೊಂಡಿದ್ದಾರೆ. ಮತ್ತೆ ಒಳ್ಳೆ ಕಂಟ್ರೋಲ್ ಕೂಡ ಮಾಡಿ 3 ವಿಕೆಟ್ ಆ ತರ ತೆಗೆದಿದ್ದಾರೆ. ಈ ಮ್ಯಾಚ್ ಯಾಕೋ ಸ್ವಲ್ಪ ಸ್ಲೋ ಆಗ್ಬಿಟ್ರು ಅವರು. ಅದ್ ಬಿಟ್ರೆ ಈ ಮ್ಯಾಚ್ ಅಲ್ಲಿ ಕಾವೇರಪ್ಪ ಒಳ್ಳೆ ಕಂಟ್ರೋಲ್ ಕೂಡ ಮಾಡಿದ್ರೆ. ಕೇವಲ 9 ಓವರ್ 30 ರನ್ನ ಹೊಡ್ಸ್ಕೊಂಡು 2 ವಿಕೆಟ್ ಅನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಅದಾದ್ಮೇಲೆ ಕರಣ್ ನಾಯರ್ ಕೂಡ ಅಷ್ಟೇ 5 ಓವರ್ ಅಲ್ಲಿ 2 ವಿಕೆಟ್ ಅನ್ನು ತೆಗೆದು ಕರ್ನಾಟಕ ಟೀಮ್ಗೆ ವಿನ್ನಿಂಗ್ ಟ್ರೋಫಿನ ತಗೊಂಡು ಕೊಟ್ಟಿದ್ದಾರೆ. ಇದರಲ್ಲಿ ಗುರು ತುಂಬಾ ಹೈಲೈಟ್ ಆಗೋದೇನಂದ್ರೆ ನಮ್ಮ ಪಡಿಕಲ್ ಏನ್ ಗುರು ಕಂಟಿನ್ಯೂಸ್ 3 ಮ್ಯಾಚಸ್ ಗಳು ಸೆಂಚುರಿ ಮೇಲೆ ಸೆಂಚುರಿ ವಿಜಯ್ ಹಜಾರೆ ಟ್ರೋಫಿನ ಸೆಂಚುರಿ ಹಜಾರೆ ಟ್ರೋಫಿ ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಮ್ಯಾಚ್ ನೋಡಬಹುದು ಜಾರ್ಖಂಡ್ ಮತ್ತೆ ಕರ್ನಾಟಕ ಮ್ಯಾಚ್ ಆಯ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಪಡಿಕಲ್ 118 ಬಾಲಿಗೆ 147 ರನ್ನ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಕೇರಳ ಮ್ಯಾಚ್ ಆಯ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಪಡಿಕಲ್ 137 ಬಾಲಿಗೆ 124 ರನ್ನ ಕೂಡ ಹೊಡೆದಿದ್ರೆ. ಅದಾದ್ಮೇಲೆ ತಮಿಳುನಾಡಲ್ಲಿ ಫ್ಲಾಪ್ ಆದ್ರು, ಕೇವಲ 12 ಬಾಲಿಗೆ 22 ರನ್ನ ಕೊಟ್ಬಿಟ್ಟು ಔಟ್ ಕೂಡ ಆದ್ರು. ಏನ್ ಮಾಡಕ್ಕಾಗುತ್ತೆ ಗುರು, ಕಂಟಿನ್ಯೂಸ್ ಮ್ಯಾಚಸ್ ಸೆಂಚುರಿ ಹೊಡೆಯಕ್ಕಾಗುತ್ತೆ, ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಪುದುಚೇರಿಯಲ್ಲಿ ಈಗಲೂ ಕೂಡ ಹೇಳಿದೆ 116 ಬಾಲಿಗೆ 113 ರನ್ನ ಹೊಡೆದು ಕಂಟಿನ್ಯೂಸ್ ಮ್ಯಾಚಸ್, ಒಂದು ಮ್ಯಾಚ್ ಫ್ಲಾಪ್ ಅಷ್ಟೇ. ಕಂಟಿನ್ಯೂಸ್ ಮ್ಯಾಚಸ್ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದು ಒಂದು ಇತಿಹಾಸವನ್ನ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿಭೆಗಳು ಕೂಡ ಬೆಳಿಬೇಕು. ಈಗ KL ರಾಹುಲ್ ಕೂಡ ಇದ್ದಾರೆ, ಜೊತೆಗೆ ಪಡಿಕಲ್ ಸೇರ್ಕೊಂಡ್ರು ಅಂದ್ರೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಏನಂತೀರಾ? ಇದ್ರ ಬಗ್ಗೆ ನಿಮ್ದೇನೇ ಅಭಿಪ್ರಾಯ ಮತ್ತೆ ಫೀಡ್ಬ್ಯಾಕ್ಸ್ ಗಳಿದ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಮ್ಯಾಚ್ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.